ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಧ್ವನಿ ಇವಾಗ ತಾನೇ ಎದ್ದಿದ್ದಾಳೆ, ಮಲ್ಕೊಳಕ್ಕೆ ಆಗ್ತಾ ಇಲ್ಲ ಪಾಪ, ತುಂಬಾ ಕೆಮ್ಮಿದೆ. ಕೊಟ್ಟಿರೋ ಸಿರಪ್ಪು ಮೆಡಿಸಿನ್ ಎಲ್ಲ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಲೈಟಾಗಿ ಕೆಮ್ಮಿದೆ, ಚೆನ್ನಾಗಿ ನಿದ್ದೆ ಮಾಡಿಲ್ಲ, ಮಧ್ಯಾಹ್ನ ಕರೆಕ್ಟಾಗಿ ಊಟ ಕೂಡ ಮಾಡಿಲ್ಲ. ಅದಕ್ಕೆ ಇವಾಗ ಅವಳಿಗೋಸ್ಕರ ಮಸಾಲ ಓಟ್ಸ್ ಮಾಡ್ತಾ ಇದ್ದೀನಿ. ತಿಂತೀಯಾ? ಮಸಾಲ ಓಟ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅವಳಿಗೊಂದು ಸ್ವಲ್ಪ ಸಂಜೆ 4 o'clock ಇವಾಗ ಮಾಡಿಕೊಟ್ರೆ ಸ್ವಲ್ಪ ತಿಂತಾಳೆ, ಆಮೇಲೆ ನೈಟ್ಗೆ ಸರಿ ಹೋಗುತ್ತೆ. ಮಧ್ಯಾಹ್ನ ಕರೆಕ್ಟಾಗಿ ತಿಂದಿಲ್ಲ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ತಿಂತಾಳೆ ಅಂತ. ಮಸಾಲ ಓಟ್ಸ್ ಮಾಡೋಣ, ತಿಂತೀಯಾ? ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಒಂದು ಆನಿಯನ್ನು ಚಿಕ್ಕದಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಟೊಮೆಟೊ ಮತ್ತು ಆನಿಯನನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಲೈಟಾಗಿ ನೂಡಲ್ಸ್ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಲೋಟ ನೀರು ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ನಾನು ಓಟ್ಸನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ತಾನೆ ತಿರುಗಿಸ್ಕೋಬೇಕು. ಇದನ್ನ ಇವಾಗ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ, ಇವಾಗ ಕರೆಕ್ಟಾಗಿ ಬೆಂದಿದೆ, ನೀರೆಲ್ಲ ಬತ್ತಿದೆ, ಇವಾಗ ಚೆನ್ನಾಗಿ ಆಗಿದೆ ಸಾಫ್ಟಾಗಿ ಕೂಡ. ಸೊ ಈಗ ಮಸಾಲ ಓಟ್ಸ್ ರೆಡಿ ಆಯಿತು. ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ತಿನ್ಸೋದು ತುಂಬಾ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ ಪಾಯಸ ಮಾಡ್ಕೊಟ್ಟಿದ್ದೆ, ಯಾವಾಗಲೂ ಕೂಡ ತಿಂದಿರಲಿಲ್ಲ. ಸ್ವಲ್ಪ ಖಾರವಾಗಿ ಮಸಾಲ ಓಟ್ಸ್ ಮಾಡ್ಕೊಟ್ಟೆ, ಅದು ಕೂಡ ಒಂದು 4 ಸ್ಪೂನ್ ಅಷ್ಟೇ ತಿಂದಿದ್ದವಳು. ABCD ಬರಿ, ಹೋಗಿ ABCD ಬರಿ. ಕಾಯಿ ತಗೊಬಂದು 2 days ಆಯಿತು, ಮಾಡೇ ಇರಲಿಲ್ಲ. ಸೊ ಇವತ್ತು ಹೀರೆಕಾಯ್ದು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಇದನ್ನ ಪೀಲ್ ಮಾಡ್ತಾ ಇದ್ದೀನಿ. ಪೂರ್ತಿ ನಾನು ಪೀಲ್ ಮಾಡಿಲ್ಲ, ಸ್ವಲ್ಪ ಸಿಪ್ಪೆ ಸಿಪ್ಪೆ ಹಾಗೆ ಬಿಟ್ಕೊಂಡಿದ್ದೀನಿ. ಈಗ ರೌಂಡ್ ಆಗಿ ಕಟ್ ಮಾಡ್ಕೊಳ್ತೀನಿ. ತುಂಬಾ ದಪ್ಪ ಮಾಡ್ಕೊಳ್ಳಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ಕೆಲವೊಬ್ರು ದಪ್ಪ ಮಾಡ್ಕೊಳ್ತಾರೆ, ನಿಮ್ಮ ಇಷ್ಟ. ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗೆ ಇರಲಿ ಅಂತ ಚಿಕ್ಕ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಶೇಂಗಾ ಹುರ್ಕೊಳ್ಳೋಣ. ಯಾವುದೇ ಎಣ್ಗಾಯಿ ಮಾಡಿದ್ರು ಕೂಡ ಶೇಂಗಾ ಬೀಜ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಶೇಂಗಾ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಲೈಟಾಗಿ ಮೈಲ್ಡ್ ಮಸಾಲ ಹಾಕಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಕಾಳು, ಒಂದು 5ರಿಂದ 6 ಒಣಮೆಣಸಿನಕಾಯಿ, ಎಲ್ಲ ಕೂಡ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುಶಾಣಿ ಕಾಳು, ಹುಚ್ಚೆಳ್ಳು ಅಂತಾರಲ್ಲ ಅದು. ಇದ್ರ ಬದಲು ನೀವು ಬಿಳೆ ಎಳ್ಳು ಕೂಡ ಯೂಸ್ ಮಾಡ್ಬೋದು, ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನಲ್ಲು. 3 ಲವಂಗ, 1 ಚಕ್ರ ಮೊಗ್ಗು, 1 ಏಲಕ್ಕಿ, 1 10 ಕಾಳು ಪೆಪ್ಪರು, ಸ್ವಲ್ಪ ಚಕ್ಕೆ. ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಸ್ಪೈಸಸ್ ಎಲ್ಲ. ಈಗ ಈ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಹೀರೆಕಾಯಿನ ಫ್ರೈ ಮಾಡ್ಕೊಳ್ತೀನಿ. ಹೀರೆಕಾಯಿ ಫ್ರೈ ಮಾಡಿ ಮಾಡೋದ್ರಿಂದ ಎಣ್ಗಾಯಿ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಮ್ಮ ಧ್ವನಿಗೆ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ, ಅದು ತುರಿದಿರೋ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ. ಯಾವಾಗಲೂ ಕೂಡ ಅವಳು ತಿಂತಾ ಇರ್ತಾಳೆ ನಾನು ತುರಿಯುವಾಗ. ಡ್ರೈ ಫ್ರೈ ಮಾಡ್ಕೊಂಡಿರೋಂಥ ಎಲ್ಲ ಮಸಾಲಾನ ಇವಾಗ ಪುಡಿ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ತಣ್ಣಗೆ ಆದ್ಮೇಲೆ ಪುಡಿ ಮಾಡ್ಕೋಬೇಕು. ಮಸಾಲ ಪೌಡರ್ ಏನು ಮಾಡ್ಕೊಂಡಿದ್ದೆ ಅದೇ ಜಾರ್ಗೆ ನಾನು ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗೆ ನುಣ್ಣು ರುಬ್ಕೊಳ್ಳೋಣ.
ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಮೊದಲು ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆಗಾಯಿಗೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಕಾಳು ಹಾಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೊಂಡಿದ್ದೀನಿ ನಾನು ಸ್ಲೈಸ್ ಮಾಡಿ ಚಿಕ್ಕದಾಗೆ. ಕರಿಬೇವು ಕೂಡ ಹಾಕೊಂಡಿದ್ದೀನಿ. ಒಂದು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸ್ಲೈಸ್ ಮಾಡಿ. ಈಗ ನಾನು ಫ್ರೈ ಮಾಡ್ಕೊಂಡಿರೋಂಥ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಒಗ್ಗರಣೆಯಲ್ಲಿ ಹಾಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಅದೇನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಮಸಾಲಾ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ನಾನು ನೀರು. ಖಾರ ಪುಡಿ ಹಾಕ್ತೀನಿ. ಬಳಸೋದು ಯಾವಾಗಲೂ ಕಲ್ಲುಪ್ಪು ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಅಲ್ಲೂ. ನನಗೆ ಅದೇ ಕರೆಕ್ಟ್ ಅಳತೆ ಸಿಗುತ್ತೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ. ಅದು ಅಕ್ಕಿ ರೊಟ್ಟಿ ಮಾಡಕ್ಕೆ ಅಂತ ಇಟ್ಟಿರೋದು, ತಿನ್ನಕ್ಕಲ್ಲ ಮನೆ. ತಿನ್ಬಾರ್ದನ್ನ ರೊಟ್ಟಿ ಮಾಡ್ಕೊಡ್ತೀನಿ, ಆಮೇಲೆ ತಿನ್ನಂತೆ. ಧ್ವನಿದು ಯಾವಾಗ್ಲೂ ಇದೇ ಕತೆ. ಅಕ್ಕಿ ಸರಿ ಯಾವಾಗ ಮಾಡಿದ್ರು ಬೇಯಿಸಿಟ್ರು, ನಾನು ತಣ್ಣಗಾಗ್ಲಿ ಅಂತ ಅಲ್ಲಿ ಬೇಯಿಸಿಟ್ಟಿರ್ತೀನಿ ಕೆಳಗಡೆ. ಅವಳು ಬಂದು ತಿಂತಾ ಇರ್ತಾಳೆ. ಅದು ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ರೊಟ್ಟಿ ತಿನ್ಬೇಕು, ಅದೆಲ್ಲ ತಿನ್ಬಾರ್ತಿ. ಅಂತೂ ಫೈನಲಿ ರೊಟ್ಟಿ ಮಾಡಿ ಕಂಪ್ಲೀಟ್ ಮಾಡಿದೆ. ಹಾಗೆ ಅವಳ ಗೊಂಬೆಗಳು ತುಂಬ ಗಲೀಜಾಗಿದ್ಲು, ತುಂಬ ಬಾಯಲ್ಲಿ ಇಟ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಹಾಕೋಣ ಅಂತೇಳಿ ಅವಳ ಹತ್ರನೇ ವಾಷಿಂಗ್ ಹಾಕಿಸ್ತಾ ಇದ್ದೀನಿ. ಅದೆಲ್ಲ ಅವಳಿಗೆ ಅವಳ ವಸ್ತುಗಳನ್ನ ನೀಟಾಗಿ ಇಟ್ಕೊಳ್ಳೋದು ಅವಳಿಗೆಲ್ಲ ಗೊತ್ತಾಗಲಿ ಅಂತ ಅವಳ ಹತ್ರನೇ ಎಲ್ಲ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀನಿ. ಕೊನೆಗೆ ಸಾಫ್ಟ್ ಆಗಿರೋಂಥ ಅಕ್ಕಿ ರೊಟ್ಟಿ ಜೊತೆಗೆ ಹೀರೆಕಾಯಿ ಹೆಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಒಟ್ಟಿಗೆ ಎಲ್ಲರೂ ಕೂತು ಊಟ ಮಾಡ್ಕೊಂಡ್ವಿ. ಧ್ವನಿ ಏನು ಹಠ ಮಾಡ್ತಾಯಿದ್ಲು, ನಿದ್ದೆ ಮಾಡಬೇಕು ಅಂತೇಳಿ ಅವಳಿಗೆ ಸಿರಪ್ ಎಲ್ಲ ಹಾಕಿ ಅವ್ರ ಅಪ್ಪಾಜಿನೇ ಮಲಗಿಸಿದ್ರು. ಜೋಳಿನಲ್ಲಿ ಮಲ್ಕೋಬೇಕು ಅಂತ ಹಠ ಮಾಡಿ ಅವ್ರ ಅಪ್ಪಾಜಿ ಹತ್ರ ಮಲಗಿಸ್ಕೊಂಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.